ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೈನ್ಗೆ 6 ದಾರ ತೊಗೊಂಡಿನಿ, 10 ನಂಬರ್ ಕ್ರೋಶಾ ನೀಡಲ್ ತೊಗೊಂಡಿನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ. ಫಸ್ಟ್ ನೋಡಿ, ಲಾಕ್ ಮಾಡಿದ್ದೀನಿ. ಇವಾಗ ಚೈನ್ ಹಾಕ್ತಾ ಇದ್ದೀನಿ. ಇಲ್ಲಿ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಸುಜ್ಜಿ ಮೇಲೆ ಒಂದು ಸಲ ದಾರ ತೊಗೋತೀನಿ. ಒಂದು ಸಲ ದಾರ ತೊಗೊಂಡು ಇವಾಗ ಚೈನ್ ಹಾಕಿದೆಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಅಲ್ಲೇ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಇವತ್ತು ಸಿಂಪಲ್ ಆಗಿ ಬಾರ್ಡರ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಈ ಡಿಸೈನು. ಇವಾಗ ನೋಡಿ ಡಬಲ್ ಕ್ರೋಶಾ ಮಾಡಿದ್ದೀನಿ. ಇವಾಗ ದಾರ ಒಳಗೆ ನೀಡಲ್ ತೆಗೆದಿಲ್ಲ, ಹಾಗೆ ಒಂದು ಬೀಡ್ ಹಾಕೋತೀನಿ. ಚಿಕ್ಕ ಸೈಜ್ ಬೀಡ್ಸ್ ಹಾಕ್ತಾ ಇದ್ದೀನಿ. ಚೈನ್ ಹಾಕಿ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶಾ ಮಾಡಿ ನೋಡಿ, ದಾರ ಒಳಗೆ ಐತಿ ನೀಡಲ್ಲ, ಅಲ್ಲೇನು ಒಂದು ಬೀಡ್ಸ್ ಹಾಕೋತೀನಿ. ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ. ದಾರ ಒಳಗಿಂದ ನೀಡಲ್ ತೆಗೆದಿಲ್ಲ, ಹಾಗೆ ಬೀಡ್ಸ್ ಹಾಕ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಹಾಗೆ ಬಿಡಿಸಾಕ್ತಾ ಇದ್ದೀನಿ ನೀಡಲ್ ಒಳಗೆ. ಇವಾಗ ಡೈರೆಕ್ಟಾಗಿ ಬಟ್ಟೆ ಒಳಗಂದು ದಾರ ಎಳ್ಕೋಬೇಕು. ನೋಡಿ ಲಾಕ್ ಮಾಡ್ತೇವಲ್ಲ ಅದೇ ಥರ ಮಾಡ್ಕೋಬೇಕು. ನೋಡಿ ಬೀಡ್ ಈ ಥರ ಹಿಡ್ಕೊಂಡು ಸ್ವಲ್ಪ ಗ್ಯಾಪ್ ಬಿಡಬೇಕು. ಒಂದು 2-3 ಚೈನ್ ಅಷ್ಟು ಗ್ಯಾಪು. ಸ್ವಲ್ಪ ಈ ರೀತಿ ಬೀಡ್ ಹಿಡ್ಕೋಬೇಕು. ಹಿಡ್ಕೊಂಡು ನೋಡಿ ಸ್ವಲ್ಪ 2 ಚೈನ್ 3 ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ಬಟ್ಟೆ ಒಳಗೆ ಡೈರೆಕ್ಟು ನೀಡಲ್ ಹಾಕಿ ಆ ದಾರ ಎಳ್ಕೊಂಬರ್ಬೇಕು. ಆ ದಾರ ಎಳ್ಕೊಂಡ್ಬಂದರೆ ನೋಡಿ ಬೀಡ್ ಸೇರಿ 3 ಲಿಪ್ ಆಗುತ್ತೆ. ನೋಡಿ ಈ ಸೈಡ್ ದಾರ ಐತಿ, ಆ ಸೈಡ್ ದಾರ ಐತಿ, ಸೆಂಟ್ರ್ ಬೀಡ್ ಐತಿ. ಇವಾಗ ನೋಡಿ ಸುಜ್ಜಿ ಮೇಲೆ ಒಂದು ಸಲ ದಾರ ತೊಗೋಬೇಕು. ಒಂದು ಸಲ ದಾರ ತೊಗೊಂಡು ಬೀಡ್ ಒಳಗಿಂದ ದಾರ ತೊಗೋಬೇಕು. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಬೀಡ್ ಒಳಗಿಂದು ದಾರ ತೊಗೊಂಡು ನೋಡಿ 2 ಲೂಪ್ ಆಗುತ್ತೆ. ಆ 2 ಲೂಪ್ ಸೇರಿ ಲಾಕ್ ಮಾಡ್ಕೊತೀನಿ. ಬೀಡ್ ಒಳಗಿಂದ ದಾರ ತೊಗೊಂಡ್ರೆ 2 ಲೂಪ್ ಆಗುತ್ತೆ. ಲಾಕ್ ಮಾಡ್ತಾ ಇದ್ದೀನಿ. 2 ಸೇರಿ ಲಾಕ್ ಮಾಡಿ ಇವಾಗ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ನೋಡಿ ಇವಾಗ ಬೀಡ್ ಪಕ್ಕ ಗ್ಯಾಪ್ ಐತಲ್ಲ ಅಲ್ಲೇ ಡಬಲ್ ಕ್ರೋಶಾ ಮಾಡ್ಕೋತೀನಿ. ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ನೋಡಿ ಬೀಡ್ ಪಕ್ಕ ಗ್ಯಾಪ್ ಐತಿ, ಆ ಗ್ಯಾಪ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು 2ರಲ್ಲಿ 1 2ರಲ್ಲಿ 1 ಮಾಡ್ಕೋತೀನಿ. ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೋತೀನಿ. ಈಗ ಬೀಡ್ ನೋಡಿ ಬೀಡ್ ಪಕ್ಕನೇ ಗ್ಯಾಪ್ ಐತಿ, ಆ ಗ್ಯಾಪಿಗೆ ವರ್ಕ್ ಮಾಡ್ಕೋಬೇಕು. ಇನ್ನು ಸುಜ್ಜಿ ಮೇಲೆ ದಾರ ತೊಗೋತೀನಿ. ಒಂದು ಸಲ ದಾರ ತೊಗೊಂಡು ಗ್ಯಾಪ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬರ್ಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಆ ದಾರನ ಎಳ್ಕೊಂಬಂದು ಬೀಡ್ ಪಕ್ಕನೇ ಗ್ಯಾಪ್ ಐತಿ, ಗ್ಯಾಪ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು 2ರಲ್ಲಿ 1 2ರಲ್ಲಿ 1 ಇನ್ನು ಒಂದು ಡಬಲ್ ಕ್ರೋಶೆ. ಟೋಟಲಾಗಿ ಇಲ್ಲಿ 4-5 ಡಬಲ್ ಕ್ರೋಶೆ ಅಷ್ಟೇ ಹಿಡುತ್ತೆ. ಇಲ್ಲಿ 4 ಕೂಡ ಮಾಡ್ಬೋದು, 5 ಕೂಡ ಮಾಡ್ಬೋದು, ಜಾಸ್ತಿ ಹಿಡಲ್ಲ. ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನು ಒಂದು ಡಬಲ್ ಕ್ರೋಶೆ. ಬೀಡ್ ಪಕ್ಕ ಗ್ಯಾಪ್ ಐತಲ್ಲ ಆ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೀನಿ ನೋಡಿ, 5 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ದಾರ ತೆಗಿಬಾರ್ದು, ದಾರದಿಂದ ನೀಡಲ್ ತೆಗಿಬಾರ್ದು, ಹಾಗೆ ಹಿಡ್ಕೋಬೇಕು. ನೋಡಿ ಇನ್ನು ದಾರದಿಂದ ನೀಡಲ್ ತೆಗೆದಿಲ್ಲ, ಹಾಗೆ ಒಂದು ಬೀಡ್ ಹಾಕೋತೀನಿ ನೀಡಲ್ ಒಳಗೆ. ಆ ನೀಡಲಿಗೆ ಒಂದು ಬೀಡ್ ಹಾಕೋಬೇಕು. ಈ ಥರ ಹಿಡ್ಕೊಂಡು ನೋಡಿ ಈ ಥರ ಚಿಕ್ಕ ಸೈಜು ಬೀಡ್ ಹಾಕ್ತಾ ಇದ್ದೀನಿ. ಬೀಡ್ ಹಾಕಿ ಇನ್ನು ಬೀಡ್ ಸ್ವಲ್ಪ ಹಿಡ್ಕೊಂಡು ಡೈರೆಕ್ಟ್ ಬಟ್ಟೆ ಒಳಗೆ ಹೋಗಿ ದಾರ ಎಳ್ಕೊಂಬರ್ಬೇಕು. ಲಾಕ್ ಮಾಡ್ತೀವಲ್ಲ ಅದೇ ಥರ ಸ್ವಲ್ಪ ಗ್ಯಾಪ್ ಬಿಡಬೇಕು. ಒಂದು 2 ಚೈನ್ ಅಷ್ಟು ಗ್ಯಾಪು. ಸ್ವಲ್ಪ ಗ್ಯಾಪ್ ಬಿಟ್ಟು ನೋಡಿ ಈ ರೀತಿ ಬಟ್ಟೆಗೆ ನೀಡಲ್ ಹಾಕಿ ಆ ದಾರ ಎಳ್ಕೊಂಬರ್ಬೇಕು. ಒಂದು ಈ ಸೈಡ್ ದಾರ ಸೆಂಟ್ರ್ ಬೀಡ್ ಆಗುತ್ತೆ, ಈ ಸೈಡ್ ದಾರ ಆಗುತ್ತಲ್ಲ. ಇವಾಗ ನೀಡಲ್ ಮೇಲೆ ಒಂದು ಸಲ ದಾರ ತೊಗೋತೀನಿ. ದಾರ ತೊಗೊಂಡು ನೋಡಿ ಬೀಡ್ ಹಿಡ್ಕೊಂಡು ನೋಡಿ ಬೀಡ್ ಒಳಗಿಂದು ದಾರ ತೊಗೋಬೇಕು. ನೋಡಿ ಈ ರೀತಿ ತೊಗೋಬೇಕು. 2 ಲೂಪ್ ಆಗುತ್ತೆ. 2 ಲೂಪ್ ಸೇರಿ ಲಾಕ್ ಮಾಡ್ಕೋತೀನಿ. ಆ 2 ದಾರ ಸೇರಿ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಇವಾಗ ಚೈನ್ ಹಾಕ್ಕೋತೀನಿ. 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೋಬೇಕು. ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೊಂಡು ಇನ್ನು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಬೀಡ್ ಪಕ್ಕ ಗ್ಯಾಪ್ ಐತಲ್ಲ ಈ ಗ್ಯಾಪಿಗೆ ಹೋಗಿ ನೋಡಿ ಬೀಡ್ ಪಕ್ಕ ಗ್ಯಾಪಿಗೆ ಹೋಗಿ ದಾರ ಎಳ್ಕೊಂಬಂದು 2ರಲ್ಲಿ 1 2ರಲ್ಲಿ 1 ಮಾಡ್ಕೋಬೇಕು. ಇನ್ನು ಡಬಲ್ ಕ್ರೋಶೆ. ತುಂಬ ಸಿಂಪಲ್ಲಾಗಿ ಬಾರ್ಡರ್ ಡಿಸೈನ್ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ.
ಇಲ್ಲಿ ಕೂಡ ಅಷ್ಟೇ 5 ಡಬಲ್ ಕ್ರೋಶೆ ಮಾಡ್ಕೊತೀನಿ. ನೀವು ಬೇಕಂದರೆ 4 ಕೂಡ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 5 ಡಬಲ್ ಕ್ರೋಶೆ. ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಇನ್ನು ಒಂದು ಬೀಡ್ ಹಾಕ್ತಾಯಿದ್ದೀನಿ. ದಾರ ಒಳಗಿಂದ ನೀಡಲ್ ತೆಗೆದಿಲ್ಲ, ಹಾಗೆ ಒಂದು ಬೀಡ್ ಹಾಕ್ತಾಯಿದ್ದೀನಿ. 5 ಡಬಲ್ ಕ್ರೋಶೆ ಮಾಡಿ ನೀಡಲ್ ಈ ಥರ ಹಿಡ್ಕೊಂಡು ಒಂದು ಬೀಡ್ ಹಾಕ್ತಾಯಿದ್ದೀನಿ. ನೀಡೊಳಗೆ ಬೀಡ್ ಹಾಕ್ಕೋಬೇಕು. ನೋಡಿ ಇವಾಗ ಬಟ್ಟೆಗೆ ಸ್ವಲ್ಪ ಗ್ಯಾಪ್ ಬಿಡ್ತಾಯಿದ್ದೀನಿ. ಒಂದು 2 ಚೈನಷ್ಟು ಗ್ಯಾಪ್ ಬಿಟ್ಟು ಬಟ್ಟೆ ಒಳಗೆ ಹೋಗಿ ದಾರ ಎಳ್ಕೊಂಬರ್ಬೇಕು. ನೋಡಿ 3 ಲಿಪ್ ಆಗುತ್ತಲ್ಲ, ಆ ಬೀಡ್ ಒಳಗಿಂದ ದಾರ ತಗೋತೀನಿ. ಬೀಡ್ ಒಳಗಿಂದ ದಾರ ತಗೊಂಡು ನೋಡಿ 2 ಲಿಪ್ ಆಗುತ್ತೆ, 2 ಸೇರಿ ಲಾಕ್ ಮಾಡ್ಕೊತೀನಿ. ಲಾಕ್ ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿ ಇವಾಗ ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೋತೀನಿ. 3 ಚೈನ್ ಹಾಕಿನ ಸೂಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಗ್ಯಾಪಲ್ಲಿ ಇನ್ನು ಡಬಲ್ ಕ್ರೋಶೆ. ಬೀಡ್ ಪಕ್ಕ ಗ್ಯಾಪಲ್ಲಿನೇ ಮಾಡ್ಕೋಬೇಕು ಡಬಲ್ ಕ್ರೋಶೆ. ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಡಿಸೈನು. ಒಬ್ಬೊಬ್ರು ಕುಚ್ಚು ಬೇಡ ಅಂತಾರೆ ನೋಡಿ, ಸಿಂಪಲ್ಲಾಗಿ ಬೇಕಂದರೆ ಬಾರ್ಡರ್ ಡಿಸೈನ್ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಇಲ್ಲಿ ಕೂಡ ಅಷ್ಟೇ 5 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸೂಜಿ ಮೇಲೆ ದಾರ ಸುತ್ಕೋತೀನಿ. ಇನ್ನು ಬೀಡ್ ಪಕ್ಕ ಗ್ಯಾಪಿಗೆ ಹೋಗಿ ದಾರ ಎಳ್ಕೊಂಬಂದು ಎರಡು ಮಾಡ್ತೀನಿ. ಐದು ಡಬಲ್ ಕ್ರೋಶೆ ಮಾಡಿದ್ದೀನಿ. ಈ ರೀತಿ ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಚಿಕ್ಕ ಚಿಕ್ಕ ಆರ್ಚು ತುಂಬ ಚೆನ್ನಾಗಿ ಕಾಣಿಸ್ತಾವೆ ನೋಡಿ. ಬಾರ್ಡರ್ ಡಿಸೈನ್ ಇದು. ಇವಾಗ ನೋಡಿ ನೀಡಲಾಗಿ ಒಂದು ಬೀಡ್ ಹಾಕೋತೀನಿ. ಇನ್ನು ಒಂದು ಬೀಡ್ ಹಾಕೋತೀನಿ. ಇನ್ನು ಒಂದು ಬೀಡ್ ಹಾಕಿ ಇನ್ನು ಸ್ವಲ್ಪ ಗ್ಯಾಪ್ ಬಿಟ್ಟು ಇನ್ನು ಬಟ್ಟೆ ಒಳಗೆ ಹೋಗಿ ದಾರ ಎಳ್ಕೊಂಬರ್ಬೇಕು. ಬೀಡ್ ಒಳಗೆ ದಾರ ತಗೋತೀನಿ. ಒಂದು ಸಲ ದಾರ ತಗೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಆ ಬೀಡ್ ಒಳಗೆ ದಾರ ಎಳ್ಕೋಬೇಕು. ಬೀಡ್ ಒಳಗಿಂದ ದಾರ ತಗೋಬೇಕು. 2 ಲೂಪ್ ಆಗುತ್ತೆ, 2 ಸೇರಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಇನ್ನು 3 ಚೈನ್ ಹಾಕೋತೀನಿ. 3 ಚೈನು ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಡಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ. ಇನ್ನು ಸೂಜಿ ಮೇಲೆ ದಾರ ತಗೋತೀನಿ. ಇನ್ನು ಬೀಡ್ ಪಕ್ಕ ಗ್ಯಾಪಿಗೆ ಹೋಗಿ ದಾರ ಎಳ್ಕೊಂಬಂದು ಎರಡರಲ್ಲಿ ಒಂದು ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ಅಷ್ಟೇ 5 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸಿಂಪಲ್ಲಾಗಿ ಡಿಸೈನು. ಈ ಡಿಸೈನ್ ಮೇಲೆ ಇನ್ನೂ ಒಂದು ಸ್ಟೆಪ್ ಕೂಡ ಬರುತ್ತೆ, 2 ಸ್ಟೆಪ್ ಬರುತ್ತೆ ಈ ಡಿಸೈನ್ ಮೇಲೆ. ಇನ್ನು ಒಂದು ಬೀಡ್ ಹಾಕೋತೀನಿ. ದಾರ ಒಳಗಿಂದ ನೀಡಲ್ ತೆಗಿಬಾರ್ದು, ಹಾಗೆ ಹಿಡ್ಕೊಂಡು ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕಿ ಇವಾಗ ನೋಡಿ ಬಟ್ಟೆಗೆ ಸ್ವಲ್ಪ ಗ್ಯಾಪ್ ಬಿಡಬೇಕು. ಬಟ್ಟೆಗಳು ಹೋಗಿ ದಾರ ಎಳ್ಕೊಂಬಂದು ಬೀಡ್ ಒಳಗಿಂದ ದಾರ ತಗೋತೀನಿ. ನಿಧಾನಾಗಿ ತೆಗಿಬೇಕು ದಾರ. 2 ಲೂಪ್ ಆಗುತ್ತೆ, 2 ಸೇರಿ ಲಾಕ್ ಮಾಡ್ಕೋಬೇಕು. ಹೊಸಬ್ರು ಯಾರು ನೋಡ್ತಾ ಇದ್ದೀರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ, ಎಂಡ್ ತನಕ ವಾಚ್ ಮಾಡಿ. ನಿಮಗೆ ಯಾವ ಥರ ಡಿಸೈನ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನು 5 ಡಬಲ್ ಕ್ರೋಶೆ. ಸಿಂಪಲ್ಲಾಗಿ ಬಾರ್ಡರ್ ಡಿಸೈನು. ಕಾಟನ್ ಸೀರೆಗೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಡಿಸೈನ್ ಇದು. ಸಿಂಪಲ್ಲಾಗಿ ಬಾರ್ಡರ್ ಡಿಸೈನು ನೋಡಿ ಅಷ್ಟು ಹಾಕಿದ್ದೀನಿ. ಸೀರೆ ಮೇಲೆ ಫುಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ನಾನು ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ.
ಈ ಥರ ಡಿಸೈನ್ ಮಾಡ್ಕೋಬೇಕಂದ್ರೆ ಲಾಸ್ಟಲ್ಲಿ ಎಂಡ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಎಂಡ್ ಮಾಡೋಕ್ಕಾಗೋದಿಲ್ಲ. ಲಾಸ್ಟಲ್ಲಿ ಎಂಡ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದೈತೆ ನೋಡಿ, ಚಿಕ್ಕ ಚಿಕ್ಕ ಆರ್ಚು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಈ ಥರ ಹಾಕಿದ್ರೆ. ಲಾಸ್ಟಲ್ಲಿ ಹೇಗೆ ಎಂಡ್ ಮಾಡಬೇಕು ಅಂತ ತೋರಿಸ್ತೀನಿ. ನಾನು ಡೈರೆಕ್ಟಾಗಿ ಲಾಕ್ ಮಾಡೋಕ್ಕೆ ಬರೋದಿಲ್ಲ, ಇಲ್ಲಿ ಒಂಥರ ಆಗುತ್ತೆ ಆರ್ಚು. ಅದಕ್ಕೆ ನೋಡಿ ಫಸ್ಟು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಒಂದು ಸಲ ಸೂಜಿ ಮೇಲೆ ದಾರ ಸುತ್ಕೊಂಡು ಎಂಡ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿ ಎಂಡ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಹೇಗೆ ಎಂಡ್ ಮಾಡಬೇಕಂದ್ರೆ ತೋರಿಸ್ತಾ ಇದ್ದೀನಿ ನೋಡಿ. ಡಬಲ್ ಕ್ರೋಶೆ ಮಾಡ್ಕೋಬೇಕು, ಸ್ವಲ್ಪ ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶೆ ಮಾಡಿ ಎಂಡ್ ಮಾಡ್ಕೋಬೇಕು ನೋಡಿ. ಈ ರೀತಿ ಎಂಡ್ ಮಾಡ್ಕೋಬೇಕು ಆರ್ಚು. ನೀವು ಹಾಕಬೇಕು, ಸೀರೆ ಮೇಲೆ ಹಾಕಬೇಕಂದ್ರೆ ಈ ರೀತಿ ಡಬಲ್ ಕ್ರೋಶೆ ಮಾಡಿ ಲಾಸ್ಟಲ್ಲಿ ಎಂಡ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ನೋಡಿ, ಎಷ್ಟು ನೀಟಾಗಿ ಸಿಂಪಲ್ಲಾಗಿ ಬಾರ್ಡರ್ ಡಿಸೈನ್ ಎಷ್ಟು ನೀಟಾಗಿ ಬಂದೈತಿ. ಈ ರೀತಿ ಡಬಲ್ ಕ್ರೋಶೆ ಹಾಕಿ ಲಾಸ್ಟಲ್ಲಿ ಎಂಡ್ ಮಾಡ್ಕೊಳ್ಳಿ. ಇನ್ನು ಹೊಸಬರು ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್.